ಬಾಲಕಿಯ ಕೊಲೆ ಮಾಡಿದ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಹುಮ್ನಾಬಾದ್ ಡಿವೈಎಸ್ಪಿ ಕಚೇರಿ ಎದುರು ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಅಪ್ರಾಪ್ತ ಬಾಲಕಿಯ ಕೊಲೆ ಆರೋಪಿಗಳ ಬಂಧನಕ್ಕೆ ಆಗ್ರಹ. ಹುಮ್ನಾಬಾದ್ನಲ್ಲಿ ಪ್ರಗತಿಪರ ಸಂಘಟನೆಯಿಂದ ಪ್ರತಿಭಟನೆ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಬೆಳಕುಣಿ ಗ್ರಾಮದ ಅಪ್ರಾಪ್ತ ಬಾಲಕಿಯನ್ನು ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತವಾಗಿ ಬೆಳೆಸುತ್ತೇನೆ ಎಂದು ಹೇಳಿ ಆಕೆಯನ್ನು ಕರೆದುಕೊಂಡು ಹೋಗಿ ಜೀತದಾಳಾಗಿ ಕೆಲಸ ಮಾಡಿಕೊಂಡು ಆಕೆಯ ಕೊಲೆ ಮಾಡಿರುವ ಆರೋಪಿಗಳನ್ನು ಶೀಘ್ರದಲ್ಲಿಯೇ ಬಂಧಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ. ಹುಮ್ನಾಬಾದ್ನಲ್ಲಿ ಈ ಪ್ರತಿಭಟನೆ ನಡೆದಿದ್ದು, ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಮುಂದಾಗಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲದೆ ಕೊಲೆಯಾದ ಬಾಲಕಿ ತನಿಖೆಗಾಗಿ SIT ತಂಡ ನೇಮಿಸಬೇಕು, ಕೊಲೆಯಾದ ಬಾಲಕಿ ಶವ ಮರುಪರಿಶೀಲಿಸಬೇಕೆಂದು ಮುಖಂಡರು ಒತ್ತಾಯ ಮಾಡಿದ್ದಾರೆ. ವಿದ್ಯಾಸಾಗರ್ RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಆಕೆ ಮ್ಯಾಲಿನ ಕೆಳಗೆ ಹಿಡಿಲಕ್ಕೆ ಗುಬ್ಬಿ ಹೇಳ ಮ್ಯಾಲಿನ ಕೆಳಗೆ ಹಾರ್ತಾಳ. ಒಬ್ಬ ಸ್ಟೇಟ್ ಲೆವೆಲ್ ಕಬಡ್ಡಿ ಸ್ಪರ್ಧೆ ಆಳಕ್ಕೆ ಅಂತ ಸ್ಪರ್ಧೆ ಇವತ್ತು ಮರ್ಡರ್ ಆಯ್ತದಂತಂದ್ರೆ ಬ್ರೂಟಲ್ ಮರ್ಡರ್ ಆಗಿರ್ಬೇಕು. ನೀವು ಯಾಕೆ ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡತ್ತಿಲ್ಲ? ನಾವು ಇನ್ನೊಂದು ಸರ್ತಿ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲೆಲ್ಲ ಸೇರಿರ್ತಕ್ಕಂಥವ್ರು ಅಂಕುಶ್ ಗುಗ್ಲಣ್ಣ ನಿಮ್ಮ ನೇತೃತ್ವದಾಗ ಇದು ಇಲ್ಲೇ ಆದ್ರೆ ನಮ್ಮ ನ್ಯಾಯ ಸಿಗಲ್ಲ. ಈಗ ಆಲ್ರೆಡಿ FSL ರಿಪೋರ್ಟ್ ಬಂದದ, ಹುಡುಗಿ ಸೂಸೈಡ್ ಮಾಡ್ಯಾಳ ಅಂತ ಹೇಳಿ ಡಾಕ್ಟರ್ಸು ಮತ್ತು SP ಅವ್ರು ಕೂತ್ಕೊಂಡು ಇದೇ ರಿಪೋರ್ಟ್ ನೀವು 100 ಸರಿ ಟೆಸ್ಟ್ ಮಾಡ್ತೀರಿ, ಇದೇ ರಿಪೋರ್ಟ್ ಫೈನಲ್ ಆಯ್ತದ. ಅದಕ್ಕೆ ನಮಗೆ ಇವ್ರ ಮೇಲೆ ಯಾರ ಮೇಲೂ ನಂಬಿಕೆ ಇಲ್ಲ. ಹೊರ ರಾಜ್ಯದಿಂದ ಅಥವಾ ಹೊರ ಜಿಲ್ಲೆಯಿಂದ ಅಲ್ಲಿಂದ ಆಫೀಸರ್ಸ್ಗಳಿಗೆ ಡಾಕ್ಟರ್ಸ್ಗಳು ಟೀಮ್ ತರಿಸಿ ಎಕ್ಸ್ಪರ್ಟ್ಗಳಿಗೆ ಕರೆಸಿ ಇಲ್ಲಿ ಅದು ಮತ್ತೇನಪ್ಪ ಅಂತಂದ್ರೆ ಶವ ಮರುಪರೀಕ್ಷೆ ಆಗಲೇಬೇಕು. ಇಲ್ಲಂತಂದ್ರೆ ನಮ್ಮ ನ್ಯಾಯ ಸಿಗಂತದಲ್ಲ. ಮತ್ತೆ ಯಾರೋ ಹಿಂಗೆ ಮಾತಾಡಿದ್ರೆ ಮತ್ತೆ ಹೋಗೋ ತನಕ ಸಂಘಟಿತರ ಮೇಲೆಲ್ಲ ಕೇಸ್ಗಳಿಗೆ ಅಂಜೋದಲ್ಲ. ಯಾವಾಗ ಅನ್ಬೇಕು, ನಾವೇನಾದ್ರೂ ಕಾನೂನು ಉಲ್ಲಂಘನೆ ಮಾಡಿದೆವು, ಕಾನೂನಿನ ಚೌಕಟ್ಟು ಬಿಟ್ಟು ಹೋಗಿದ್ದೆವು. ಈಗ ನಮ್ಮ ಅಣ್ಣ ತಮ್ಮಂದ್ರೆ ಮಾತಾಡ್ತಾರೆ, ಪೊಲೀಸರು ಟಾರ್ಚರ್ ಮಾಡ್ತಾರೆ. ಅದಕ್ಕೆ ಹೇಳತ್ತೀನಿ, ಟಾರ್ಚರ್ ಮಾಡ್ಲಿಕ್ಕೆ ಅವ್ರು ಪ್ರೆಷರ್ ಮ್ಯಾಲಿಂದ ಹಾಕ್ಲತ್ತಾರ. ಅವ್ರು ಹೇಳಿದಂಗೆ ಇವ್ರು ಕೇಳತ್ತಾರ ಅಷ್ಟೇ. ನಮ್ಮಲ್ಲಿ ಎಷ್ಟು ಅಧಿಕಾರಿಗಳು ಬರ್ತಾರೆ ರೌಡಿ ಪೀರಿಯಡ್ ನೋಡತ್ತ ನಾನು ನೋಡ್ತೀನಿ. ಮರ್ಡರ್ ಆದವ್ರು ಒಬ್ಬರು ಇರಲ್ಲ ರೌಡಿ ಪೀರಿಯಡ್ ಒಳಗೆ. ಮರ್ಡರ್ ಯಾರು ಮಾಡ್ತಾರೆ, ಕುತ್ತಿಗೆ ಕೊಯ್ದಾಕಿನವ್ರು ರೌಡಿ ಪೀರಿಯಡ್ದಾಗ ಕಾಣಿಸಲ್ರು. ಹಾಫ್ ಮರ್ಡರ್ ಕೇಸ್ಗಳು ಡಜನ್ ಅವ್ರ ಮೇಲೆ ಕೇಸ್ಗಳು ಅವ್ರು ಕಾಣಿಸಲ್ಲ. ಲ್ಯಾಂಡ್ ಮಾಫಿಯಾದವ್ರು ಒಬ್ಬರು ಕಾಣಿಸಲ್ಲ. ಇಲ್ಲಿಗಲ್ ವೈಶ್ಯವಾಟಿಕೆ ಬೀದರ್ದಾಗ ಎದ್ದು ಕುಣಿಲತ್ತದ ಇವತ್ತ. ಒಂದೊಂದಲ್ಲ 108 ಹೇಳ್ಕತ್ತವ್ರ. ಇದು ದಿಕ್ ತಪ್ಪಿಸಿನಂಗೆ ಆಯ್ತು ನಾವು ಮಾತಾಡೋ ಹೊತ್ತಿಗೆ. ಅದಕ್ಕೆ ನಾನು ಒಂದು ರಿಕ್ವೆಸ್ಟು, 2 ನಿಮಿಷ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿನ ಕಡೆ ಶಾರ್ಟಾಗಿ ಹೇಳೋಂಥ ಪರಿಸ್ಥಿತಿ ಬಂದದ. ಇವತ್ತು ಏನಿದು ಆಗ್ಯದ, ಇದು ದಿಕ್ ತಪ್ಪಿಸಂಥ ಕೆಲಸ. ನಾವು ಮಾತಾಡಿದಾಗ ಏನು ಹೇಳ್ತಾರೆ, ಅಕ್ಯೂಸ್ಡ್ ಇದ್ದಾರೆ ಅವ್ರಿಗೆ ನಾವು ಮಾತಾಡಲ್ಲ ಅಂತ ಹೇಳ್ತಾರೆ SP ಸಾಹೇಬರು. ಇದೇ SP ಸಾಹೇಬರು ಆ ಯಾವ ಹುಡುಗ ಮರ್ಡರ್ ಮಾಡ್ಯಾನ ಅಂತೇಳಿ ನಮ್ಮ ಅವನಲ್ಲಿ ಡೌಟ್ ಅದ ಅಂತೇವು, ಆ ಹುಡುಗ ಕರೆಸಿ ಯಾವ ಹುಡುಗಿದ ಮರ್ಡರ್ ಆಗ್ಯದ ಆ ಹುಡುಗಿ ತಂದೆ ತಾಯಿ ಎದ್ರ ಮುದ್ರ ಕೂಡಿಸ್ತಾರಂದ್ರೆ ಇವ್ರೇನು IPS ಆಫೀಸರನ್ನ ಬ್ರೋಕರ್ಗಿರಿ ಮಾಡತ್ತಾರೆ. ಇಲ್ಲಿ ತಿಳ್ಕೊಬೇಕಾಗ್ಯದ. ನಾವು ಆಕ್ರೋಶದಿಂದ ಮಾತಾಡ್ತಾ ಏನೋ ವಿಷ್ಣುವರ್ಧನ್ ನಾಲಿಗೆಲಿಂದ ತಪ್ಪು ಮಾತಾಡ್ತಾನ, ಕ್ಯಾಪ್ಚರ್ ಮಾಡ್ರಿ ಹಿಡೀರಿ. ಹಿಡಿಲಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಹಿಡಿದ್ರಿ ಅಂದ್ರೆ ಭೀ ಗೊಪ್ಪಲಣ್ಣ ಅವ್ರ ರಶಾಗ ನಮ್ಗೆ ಗೊತ್ತದ. ಬೀದರ್ದಾಗ ಎಲ್ಲರಿಗೆ ಬುಡ ಕಟ್ ಮಾಡ್ಕೊತ ಹೊಂಟಿರಿ. ನಿಮ್ಮಲ್ಲಿ ಯಾರ್ಯಾರು ಬುಡ ಕಟ್ ಮಾಡಿಸ್ಕೊತ ಬಂದಾರ, ಯಾರ್ಯಾರು ಮಾಡತ್ತಾರ ಇವ್ರ ಕಾರ್ಯಕ್ರಮದಾಗ ಗೊಪ್ಲೇಣ. ನಮ್ಮ ಸಮಾಜದಾಗ ರಮೇಶ್ ಮಂದಕ್ನಳ್ಳಿ ಎಂಬುದು ಮರ್ಡರ್ ಆಯ್ತದ. ಕಿಲ್ಲದಾಗ ಎಲ್ಲರಿಗೂ ಗೊತ್ತಿರೋ ವಿಷಯ ಇದ್ದಿರ್ಬೇಕು. ವೆಪನ್ ಯೂಸ್ ಆಯ್ತದ. ಅದ್ರ ಒಳಗೆ ಗೋಲಿ ಹೊಡಿತಾರ, ಅಲ್ಲಿ ಓಡೋಗ್ಲತ್ತಾರ, ಕುರಿ ಕೊಯ್ದಂಗೆ ಕೊಯ್ತಾರ. ಅಂಥವ್ರದ್ದು ರೌಡಿ ಶೀಟ್ ಕ್ಲೋಸ್ ಮಾಡ್ತಾರೆ ನಮ್ಮ SP ಸಾಹೇಬರು. ನೋಡ್ರಿ ಎಂತ ನಾಚಿಕೆ ಗಾಡಿ ಸಂಗತಿ ಅದ. ಅದು ಪ್ರಶ್ನೆ ಮಾಡಿನ ಕಡೆ ನನಗೆ ರೌಡಿ ಶೀಟ್ ನೋಟಿಸ್ ಕಳಿಸ್ತಾರ. ರಾತ್ರಿ 7:30 ಫೋನ್ ಹಚ್ತಾರೆ SP ಸಾಹೇಬರು ಸ್ವತಃ ನನ್ನ ನಂಬರಿಗೆ. ನೀನು SP ಏನಂತಾರ, ನೀನು ಆ ರೌಡಿ ಶೀಟ್ ಮುಚ್ಚಿರೋ ಬಗ್ಗೆ ಮಾತಾಡಿದ್ರೆ ನಿನ್ಗೆ ಏನು ಕೌಂಟರ್ ಮಾಡ್ತೇವೆ ಅಂದರು. ಅದು ತಗೊಂಡು ಹೋಮ್ ಮಿನಿಸ್ಟರ್ ನಮ್ಮ ದುರ್ದೈವ ಎಂಥದ ಅಂದ್ರೆ ಆ ನಾಲ್ಕು ಹೋಮ್ ಮಿನಿಸ್ಟರ್ ನಮ್ಮವೇನ ಅವ್ನ ವಿರೋಧ ಮಾತಿಗೆ ಹೇಳಕ್ಕಾಗಲ್ಲ. ನಮ್ಗೆ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತೇಳಿ ಕರ್ನಾಟಕದ ಮೂಲೆದಾಗ ದಲಿತ ಸಂಘಟನೆಗಳು ಹೋರಾಟ ಮಾಡಿ ಇವತ್ತು ಸರ್ಕಾರ ತಂದಿದ್ದೇವೆ. ತಂದು ನಮ್ಮ ಅಕ್ಕ ತಂಗಿಯರಿಗೆ ರೇಪ್ ಮಾಡ್ರಂತ ಕೊಡ್ತೀವಿ. ಇದಕ್ಕೆ ನೇರ ಹೊಣೆ ನಮ್ದೇ ಅದ. ಈ ಸರ್ಕಾರ ಯಾವಾಗ ಕಾಂಗ್ರೆಸ್ ಸರ್ಕಾರ ಇನ್ನೂ BJP ಅನ್ಸ್ತದ ಅಂಬದ್ರದ ನಮಗೆ. ಇವ್ರು ಅದಕ್ಕೆ ತಯಾರಿಲ್ಲ. ಯಾಕಂದ್ರೆ ನಾವು ಒಬ್ಬರಲ್ಲಿ ಹೋರಾಟ ಮಾಡಿದೆವು. ನಮ್ದು 20 ಪಟ್ಟು ಟೀಮಿಗೆ ಹೊರಗೆ ನಮ್ಮ ವಿರೋಧ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಈಗ ಅಲ್ಲಿ ಯಾವ ಪೋಸ್ಟ್ ಬರ್ದಾನ ಅದ್ರೊಳಗೆ ಏನಂತಂದ್ರೆ SP ಅವ್ರು ಭಾಳ ಒಳ್ಳೆಯರ, ಇದಕ್ಕೆ ದಿಕ್ ತಪ್ಪಿಸ್ಲತ್ತೀರಿ, ಇದಕ್ಕೆ ಹಿಂಗೆ ಮಾಡಿದ ಕೊಯ್ಯನ ಅಂಕಶಾರ ಕೊಯ್ದನ ನಾ ಕೊಯ್ದ. ಬಿದ್ದಿನ ಪೆಟ್ಟು ಹೆಂಗಾಯ್ತದ, ಕೊಯ್ದಿನ ಪೆಟ್ಟು ಹೆಂಗಾಯ್ತದ ನಮಗಿಂತ ಚಲೋ ಇಲಾಖೆದವ್ರಿಗೆ ಗೊತ್ತದ. ನಮ್ಮೊಂದು ರಿಕ್ವೆಸ್ಟ್ ಇಲ್ಲಿ ಇದ್ದವ್ರು ಯಾರು ಭೀ ಮಾತಾಡ್ರಿ, ಎಲ್ಲರಿಗೆ ತಗೊಂಡನ ಬೇಡ. SP ಅವ್ರು ಒಬ್ಬರು ಉದ್ದೇಶಪೂರ್ವಕವಾಗಿ ಮಾಡತ್ತಾರ, ಅವ್ರು ಒಬ್ಬರಿಗೆ ಮಾತಾಡಬೇಕಾಗಿದ್ವು. ಸಣ್ಣ ವಿಷಯಗಳಿಗೆ ಬೆಳೆಸ್ಕೊತ ಹೋಗ್ಕೊತ ಕುಂತ್ರು ಭಾಳ ದೊಡ್ಡದೈತದ. ಟೈಮ್ ಶಾರ್ಟ್ ಇದ್ದಿನ ಕಡೆದು ಲಾಸ್ಟ್ ಇನ್ನೂ ಒಂದು ನಿಮಿಷ ಮುಗಿಸ್ತೇನೆ. ಇಷ್ಟೆಲ್ಲ ಆಗಿಂದು ಪ್ರತಿಯೊಂದು ಕಲೆ ಹಾಕಿ ಯಾವ್ಯಾವ ರೌಡಿ ಶೀಟ್ ಮುಚ್ಚಾರ ನಮ್ಮ ಅಕ್ಕ ತಂಗಿಯರ ಮೇಲೆ, ಇದು ಒಂದೇ ಅಲ್ಲ, ಇಂಥವು ಭಾಳ ಆಗ್ಯಾವ. ಬೆಳಕಿಗೆ ಬರಲ್ಲ ಎಲ್ಲ ಡೀಟೇಲ್ ತಗೊಂಡು ನಾನು ರಾಜ್ಯ ಪೊಲೀಸ್ ಪ್ರಾಧಿಕಾರ ಕಂಪ್ಲೇಂಟ್ ಕೊಟ್ಟಿನಿ.
ಹೋಮ್ ಮಿನಿಸ್ಟರ್ ಅವ್ರಿಗೆ ಕೊಟ್ಟೀನಿ, ಆಯೋಗಗಳಿಗೆ ಕೊಟ್ಟೀನಿ, DG IG ಅವ್ರಿಗೆ ಕೊಟ್ಟೀನಿ. ಆದ್ರೆ ನಾನು ಮೊನ್ನೆ IG ಅವ್ರು ಕರೆಸ್ತಾನೆ ಬುಕ್ಲೇನೆ ಕರೆಸಿ ಏನಂತಾರ SP ಅವ್ರು ನಿಮ್ಮ ಮೇಲೆ ನಿಮ್ಮ ತನ ಬರಲ್ಲ, ನೀವು 6 ತನ ಹೋಗ್ಬೇಡ್ರಿ. ಫೆಬ್ರವರಿ 20ಕ್ಕೆ ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತೀವಿ, ಅವ್ರು ಮತ್ತೆ ನನಗೆ ನೋಟಿಸ್ ಸ್ಟಾರ್ಟ್. ಯಾಕಂದ್ರೆ ಭಾಳ ಒಳ್ಳೆ ಘನಂದರಿ ಕೆಲಸ ಮಾಡ್ತಾರಲ್ಲ ಬೀದರ್ದಾಗ ಅವರು. ಈ ಕಡೆ ಗಾಂಜಾ ಹಿಡಿದಿದೆ ಅಂತ ಪೋಸ್ಟ್ ತೋರಿಸ್ತಾರೆ. ನಮ್ಮ ತಂಗಿಗೆ ಅನ್ಯಾಯ ಆಗ್ಯದಲ್ಲಪ್ಪ, ಇದ್ರದ್ದೊಂದು ಪೋಸ್ಟ್ ಮಾಡ್ರಿ, ಬಂಧಿಸಿದೆ ಅಂತ ಹೇಳ್ರಿ. ಹೆಂಗೆ ನೀವು ಮರ್ಡರ್ ಮಾಡಿ ನಾನು 1%. ನೋ ಡೆಮೋಕ್ರಸಿ. ಡೆಮೋಕ್ರೆಟಿಕ್ಕು ಡಿಪಾರ್ಟ್ಮೆಂಟು ಉಳಿದಿಲ್ಲ. ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದ್ದಿರ್ಬೋದು, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಿರ್ಬೋದು. ಇವ್ರು ಎಲ್ಲರೂ ಡಿಪಾರ್ಟ್ಮೆಂಟ್ದವ್ರು ಎಂಪ್ಲಾಯೀಸು, ನೀವೆಲ್ಲ ಪ್ರೈವೇಟ್ ಸರ್ವೆಂಟ್ ಇಲ್ಲ, ನೀವೆಲ್ಲ ಪಬ್ಲಿಕ್ ಸರ್ವೆಂಟ್. ಯಾಕಂದ್ರೆ ಪಬ್ಲಿಕ್ಲಿಂದ ಸ್ಯಾಲ್ರಿ ಪಡಿತೀರಿ ನೀವು. MP MLAಗಳಿಂದ ಸ್ಯಾಲ್ರಿ ನಿಮಗೆ ಸಿಗಲ್ಲ. ನಾವು ಪ್ರತಿಯೊಂದಕ್ಕೆ ಟ್ಯಾಕ್ಸ್ ಕೊಡ್ತೇವಂತೆ. ಈ ಸಿಸ್ಟಮ್ ಅದ ಡೆಮೋಕ್ರೆಟಿಕ್ ಸಿಸ್ಟಮ್. ಈ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಗೆಲ್ಲ ಸ್ಕ್ರ್ಯಾಪ್ ಮಾಡೋದು, ರಾಜಕೀಯ ವ್ಯಕ್ತಿಗಳು ಅಥವಾ ರೂಲಿಂಗ್ದಾಗ ಇದ್ದಿಂದ ಎಕ್ಸಿಸ್ಟಿಂಗ್ MLAಗಳ ಮಾತು ಕೇಳೋದು, ಇದು ಟೋಟಲಿ ಏನದ ಅಂತಂದ್ರೆ ನಾರ್ತ್ ಕೊರಿಯಾದಾಗ ಅದು ಏನದ ಒಂದು ಹೆಸರು ಕಿಮ್ ಜಾಮ್ಗಳು ಮಾತುಗಳು ಕೇಳಿ SP ವಿಶೇಷವಾಗಿ SP ಸಾಹೇಬ್ರಿಗೆ ನಾವು ಅವ್ರ ಹುದ್ದೆಗೆ ನಾವು ರೆಸ್ಪೆಕ್ಟ್ ಮಾಡ್ತೇವೆ. ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದ. ನಾವು ಅವ್ರ ಪರ್ಸ್ನಲ್ ಏನಾರು ನಮಗೆ ಬೇಕಾಗಿದ್ದಿಲ್ಲ. ಬಟ್ ಆ ಹುದ್ದೆದಾಗ ಕುಂತು ಡೆಮೋಕ್ರೆಟಿಕ್ ಆಗಿ ನ್ಯಾಯ ಮಾಡೋದು ಕೆಲಸ ಮಾಡಬೇಕು. ಅವ್ರು ಒಂದು ಡಿಕ್ಟೇಟರ್ ಥರ ಡಿಕ್ಟೇಟ್ ಮಾಡ್ತಾರೆ. ಇಲ್ಲಿ ನಾವೆಲ್ಲ ಆ್ಯಕ್ಟಿವಿಸ್ಟ್. ನಮ್ಮ ಹತ್ರ ನಾವೇನು ಯಾವ ಮಾಫಿಯಾಗಳು ಭೀ ಇಲ್ಲ, ಇಲ್ಲಿಗಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಭೀ ಇಲ್ಲ, ನಮ್ಮದು ಯಾವ್ದು ಭೀ ಇಲ್ಲಿಗಲ್ ಬಿಸ್ನೆಸ್ಸೇ ಇಲ್ಲ ನಮ್ಮ. ಅದು ಹೋಗಿ ಹೋಗಿ ನಮ್ಮ ರಾಜ್ಕುಮಾರ್ ಶಿಂದೆ ಹೇಳಿನಾಗ ನಾವು ಕಾನ್ಸ್ಟಿಟ್ಯೂಷನ್ ಓದಿ ಅನ್ಯಾಯ ಒಳಗಾಗಿದ್ದು ಜನ ನಾವು ಎಲ್ಲರೂ ಇಲ್ಲಿ ಕೂತ್ಕೊಂಡು ಬ್ಲೀಸ್ ಆಲ್ದವ್ರೆಲ್ಲ ಈ ದೇಶಕ್ಕೆ ಪ್ರೊಟೆಕ್ಟ್ ಮಾಡೋರು ಜನ ನಾವೇ. ಮತ್ತು ನಮಗೆ ಟಾರ್ಗೆಟ್ ಮಾಡಿ ನೀವು ಇಲ್ಲಿಂದ ಕಾನ್ಸ್ಟಿಟ್ಯೂಷನ್ ಮೇಲೆ ಮಾತಾಡೋದು ಜನಜಾತಿನೇ ಇದೆ. ಇವರಿಗೆ ಮುಗಿಸಿದ ಮೇಲೆ ಈ ದೇಶದಾಗ ಯಾರೂ ಮಾತಾಡೋಲ್ಲ. ಹಾಗಾಗಿ ನೀವು ಆ್ಯಕ್ಟಿವಿಸ್ಟ್, ಸ್ಪೆಷಲಿ ಏನು ಸೂಪರ್ಟೆಂಡೆಂಟ್ ಆಫ್ ಪೊಲೀಸ್ ಇದ್ದಾರೆ ನೋಡ್ರಿ, ಅವ್ರು ಆ ನಾರ್ತ್ ಕೊರಿಯಾಗೆ ಕಳಿಸ್ಬೇಕು ಅವ್ರಿಗೆ ಡ್ಯೂಟಿ ಮಾಡ್ಲಿಕ್ಕೆ. ಪಾಪ ಅವ್ರಿಗೆ ಅದು ಸೂಟ್ ಆಯ್ತದ, ಅದು ಕ್ಯಾರೆಕ್ಟರ್. ಅವರು ನಾನು ಇಲ್ಲಿಗಲ್ ಆಗಿ ಅರೆಸ್ಟ್ ಮಾಡ್ತಾರೆ. ಅವರು ಯಾವ ಪೊಲೀಸ್ ಸ್ಟೇಷನಲ್ಲಿ ಬಾಲ್ಕಿ ದೂರಲ್ಲ. ಯಾವ ಡೇಟು ಅದು ಆಗುತ್ತಿನ 12 ಅಂಬೇಡ್ಕರ್ ಭವನ 12. ಹಾಂ, ರಾಹುಲ್ ಖಂದಾನೆ ಯಾರಪ್ಪ ಅವನಿಗೆ ಎತ್ ಬಿಡ್ರಿ ಅಲ್ಲಿಂದು ವಿಡಿಯೋ ಕಾಲ್ ಮಾಡ್ತಾರೆ. ಪ್ರತಿಯೊಂದಕ್ಕೆ ವಿಡಿಯೋ ಕಾಲ್ ಮಾಡ್ತಾರೆ. ಅಲ್ಲಿ ಹೋಗ್ರಿ, ಅವ್ರಿಗೆ ಕ್ಯಾಚಪ್ ಮಾಡಿರಿ. ನಮ್ಮಲ್ಲಿ ಏನು ಸಿಗ್ತದೆ, ನಾವೇನು ಇಲ್ಲಿಗಲ್ ಕೆಲಸವಿಲ್ಲ ನಮ್ಮಲ್ಲಿ. ಎಲ್ಲ ಒಂದು ಗಾಂಜಾ ಹಿಡಿದು ಫೋಟೋ ಹಾಕ್ತೀರಿ. ಅಷ್ಟು ದೊಡ್ಡ ಬೀದರ್ ಅವರದ್ದು ತಾಲೂಕದ ಘಟನೆ ಆಗಿರ್ತದೆ, ಒಂದು ಕಮೆಂಟ್ ಮಾಡಲ್ಲ ಇವರು, ಪೋಸ್ಟ್ ಹಾಕಲ್ಲ. ದಿನ ಅಪ್ಡೇಟ್ ಇರ್ತದೆ. ಮೊಬೈಲ್ ಕಳ್ಳಂತೆ ಮಾಡಿದ್ದು ಪೋಸ್ಟ್ ಇರ್ತದೆ, ಗಾಂಜಾ ಹಿಡಿದು ಪೋಸ್ಟ್ ಇರ್ತದೆ. ಈ ಯಾಕೆ ಪೋಸ್ಟ್ ಹಾಕಿಲ್ಲ ವರಿಷ್ಠಾಧಿಕಾರಿಗಳು? ಅವ್ರಿಗೆ ಗೊತ್ತಾಗಿಲ್ಲ. ಇನ್ವೆಸ್ಟಿಗೇಷನ್ ಯಾವಾಗ ಮಾಡ್ತಾರೆ ಅವರು? ಆರೋಪ್ ಯಾರು ನೊಂದಿನವ್ರು ಡಿಸೀಸ್ಡ್ ಫ್ಯಾಮಿಲೀಸ್ ಬ್ಲಡ್ ರಿಲೇಟಿವ್ಸ್ ಅರ ಅವ್ರ ಸ್ಟೇಟ್ಮೆಂಟ್ ನೀವು ಕನ್ಸಿಡರ್ ಮಾಡಲ್ಲ. ನಿಮಗೆ ಬೇಕಾಗಿದ್ದು ನಿಮಗೆ ತಿರ್ಚಿ ಅದಕ್ಕೆ ಅನ್ಯಾಚುರಲ್ ಡೆತ್ ಅಂತ ನೀವು ಮಾಡ್ತೀರಾ. ಮತ್ತು ನಾವು ಯಾರು ಮೀಟಿಂಗ್ ಮಾಡ್ತಾ ಇದ್ದಾರೆ ಸಮುದಾಯ ಪರ ನ್ಯಾಯ ಕೊಡ್ಲಕ್ಕ ಅವ್ರಿಗೆ ಹತ್ತಿಕ್ಕೋದು, ಅವ್ರಿಗೆ ಅರೆಸ್ಟ್ ಮಾಡೋದು ಕೆಲಸ ಮಾಡ್ತೀರಾ. ನಾಚಿಕೆ ಬರ್ಬೇಕು ನಿಮಗೆ. ಯಾವ ಹುದ್ದೆದಾಗ ನೀವು ಮುಂದುವರಿಬೇಡ. ಈ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಜಿಲ್ಲೆ ಬಿಟ್ಟು ನಾರ್ತ್ ಕೊರಿಯಾಗೆ ಶಿಫ್ಟ್ ಆಗಬೇಕು. ಇಲ್ಲಿಂದ ಕರ್ನಾಟಕ ಸರ್ಕಾರಕ್ಕೆ ನಮ್ದು ರಿಕ್ವೆಸ್ಟ್ ಅದ ಪರ್ಸ್ನಲ್. ಇವರು ಬೈ ಬರ್ತ್ ದಲಿತ ಇದ್ದಿರ್ಬೋದು. ಇವ್ರು ಎಲ್ಲೋ ಒಂದು ಟಾಟಾ ಬಿರ್ಲಿ ಫ್ಯಾಮಿಲಿದಾಗ ಹುಟ್ಟಿ ದಲಿತ ಅಂತ ಹಣ ಪಟ್ಟಿ ಕೆಟ್ಟು SP ಆಗಿರ್ಬೋದು ಅಂತ ನಮಗೆ ಅನ್ನಿಸ್ತದೆ. ಇವರು ದಲಿತರದು ನೋವುಗಳು ಏನೂ ಗೊತ್ತಿಲ್ಲ. ಎಲ್ಲೋ ಒಂದು ಮೆಟ್ರೋ ಸಿಟಿದಾಗ ಎಲ್ಲೋ LKG UKG ನರ್ಸರಿ ಸ್ಕೂಲ್ದಾಗ ಕಲ್ತು ಬಂದಾರೇನು, ಹಳ್ಳಿಲಿಂದ ಬಂದಿನವ್ರು ಅನ್ನಿಸ್ಲತ್ತದ ಇದು. ಹಾಗಾಗಿ ಪೊಲೀಸ್ ವರಿಷ್ಠ ಅಧಿಕಾರಿ ಅವರಿಗೆ ನಾವು ನೇರವಾಗಿ ಹೊಣೆ ಮಾಡ್ತಿದ್ರೊಳಗೆ. ಯಾಕಂದ್ರೆ ಕೆಳಮಟ್ಟದ ಇದ್ದಕ್ಕಂಥ ಆಫೀಸರ್ಸ್ಗಳು ಅವ್ರದ್ದೇ ಆರ್ಡರ್ ಫಾಲೋ ಮಾಡ್ಬೇಕಾಯ್ತವ್ರು. ಒಬ್ಬ ಫ್ರಂಟ್ನಲ್ಲಿ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಲೀಡರೇ ಫಾಲ್ಸ್ ಅದ ಅಂತಂದ್ರೆ ನೀವೆಲ್ಲರ ಚಿಂತನೆಯವ್ರಿಗೆ ನಾವು ಏನು ಮಾಡ್ಲಿಕ್ಕಾಗಲ್ಲ, ಏನು ಕ್ವಶನ್ ರೈಸ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಮೇನ್ ಆರೋಪಿನೇ ಅಂತೀವಿ ನಾವು. ನಾ ಆರೋಪಿ ಇಲ್ಲದೆ ನಮಗೆ ಆರೋಪಿ ಅಲ್ಲತ್ತಾರಂತಂದ್ರೆ ಯಾವ ಕ್ರೈಮ್ ಮಾಡ್ಯಾನ ಅವ ಹೀರೋ, ನಾವೆಲ್ಲ ನ್ಯಾಯ ಕೊಡ್ಸೋರು ಎಲ್ಲ ವಿಲನ್. ಆ ಪಿಕ್ಚರ್ದಾಗ ಅವು ಗಬ್ಬರ್ ಸಿಂಗ್ ಪಿಕ್ಚರ್ ಇತ್ತು ನೋಡ್ರಿ, ಆ ಥರ ಕಾಣಿ ಆಗ್ಯದ ನಮ್ಮ ಬೀದರ್ ಜಿಲ್ಲೆದಾಗ. ಹಾಗಾಗಿ ನಾವು ಸರ್ಕಾರಕ್ಕೆ ಒಂದೇ ಬೇಡಿಕೆ ಅದ, ದಯವಿಟ್ಟು SP ಸಾಹೇಬರಿಗೆ ಇಲ್ಲಿಂದು ಡಿಸ್ಮಿಸ್ರ ಮಾಡ್ರಿ, ಟ್ರಾನ್ಸ್ಫರ್ ಮಾಡ್ರಿ, ನಾರ್ತ್ ಕೊರಿಯಾಗ್ರ ಕೇಳಿಸ್ರಿ, ಏನ್ರ ಮಾಡ್ರಿ. ಕರೆ ನಮಗಿಲ್ಲಿ ಆಕ್ಟಿವಿಸ್ಟ್ ಮಾಡೋದು ಜೀಪ್ ತೊಗೊಂಡು ಏನು ಮಾಡಿದ್ರು, ನೀವು ಠಾಣೆ ಬರೋದು, ನಾ ಯಾಕೆ ಬರ್ತೀವಿ ಠಾಣಕ್ಕೆ ಯಾಕೆ ಬರೋದು? ಫೋಟೋ ಬಿಡಿ, ಯಾರು ಫೋಟೋ ಬಿಟ್ಟಿದೆ? ನಮ್ಮ ಸಮಾಜ ಮೇಲೆ ಅನ್ಯಾಯ ಆಗ್ಯದ. ನೀ ಅದು ಬಿಡಪ್ಪ, ಓಪನ್ ಫೋಟೋ ಬಿಡೋದು ನೀವು ಯಾಕೆ ಬಿಟ್ರಿ? ಫೋಟೋ ನಾವು ಓಪನ್ ಇರ್ತಿಲ್ಲಪ್ಪ. ಅಲ್ಲಿ PSI ಅವ್ರು ಬಿಟ್ರ ನಾವು ಅಲ್ಲಿ ಹೋಗಿ ನಾವು ಫೋಟೋ ಇಳ್ಸಿದೆ.
ಇಲ್ಲ ಫಸ್ಟ್ ಕ್ರಿಮಿನಲ್ ಮಕ್ಕಳ ಮೇಲೆ ಯಾರ ಮೇಲೆ ಮಾಡಬೇಕು, ಫೋಟೋ ಯಾರು ಇರ್ತಾರೆ ಪಿ ಎಸ್ ಮೇಲೆ ಎಫ್.ಐ.ಆರ್ ಮಾಡಿ ಸೈಬರ್ ಕ್ರೈಮ್ದಾಗ, ನಂತರ ನಾನು ಮಾಡಿರಿ. ಫಸ್ಟ್ ಪಾರ್ಟಿ ಪಿ ಎಸ್ ಇರ್ತಾನೆ, ಸೆಕೆಂಡ್ ಪಾರ್ಟಿ ರಾಜ್ಕುಮಾರ್ ಸಿಂಧೆ ಮಾಡಿರಿ ಅದು ನಾ ಹೇಳೋದು. ಹಂಗೆ ಆಗ್ತದೆ ಏನು ನನ್ನ ಮೇಲೆ ಹೆಂಗೆ ಆಗ್ತದೆ? ನಾನು ಪೊಲೀಸರಿಗೆ ಫೋನ್ ಮಾಡಿ ಪಿ ಎಸ್ ಅವ್ರಿಗೆ ಮಹೇಂದ್ರ ಕುಮಾರ್ ಅವರಿಗೆ, ಸರ್ 4 ಮಂದಿ ಪೊಲೀಸರು ಬಂದರೆ ನಾನು ಚಾಕು ತೊಗೊಂಡು ಉಳ್ಳೆಕ್ಕ ಚಾಕು ತೊಗೊಂಡು ಉಳ್ಳೆ ಬಂದಿಲ್ಲಪ್ಪ, ನಾನು ಪೊಲೀಸರು ನಾನೇ ಕಳ್ತೀನಿ. ನನ್ನ ಮೇಲೆ ನನಗೆ ಕಳ್ತೀರಿ, ನನ್ನ ಮೇಲೆ ಏನದ? ಹೀಗಾಗಿ ಮತ್ತೆ ನಾನು ಅಲ್ಲಿಂದ ಹೊಲಕ್ಕೆ ಬಂದ್ರೆ ಮತ್ತೆ ಬೆನ್ನ ನಮಗೆ ಏನು ಮಾಡ್ರೆ ಪೊಲೀಸರು ಅಂದರೆ ಹುಚ್ಚಿ ಹೊಲದ್ರೆ ಬೆನ್ನ ಹಾಕ್ತಾರೆ. ನಿಮ್ಮ ದಂಧೆ ನೀವು ಬಾಳ್ರಿ, ನಮ್ಮ ದಂಧೆ ನಾವು ಮಾತ್ರ, ನಿಮ್ಮ ದಂಧೆ ಏನದ? ಪೊಲೀಸರ ದಂಧೆ ಏನದ? ಕಳ್ಳರಿಗೆ ಸುಳ್ಳು ಹೇಳೋದ? ನೀವು ಹೋರಾಟಗಾರರಿಗೆ ಹೇಳೋದಿಲ್ಲ. ನಾನು ಇಷ್ಟೇ ಮನವಿ ಮಾಡ್ತಿದ್ದೀನಿ, ನಮ್ಮ ಸಮಾಜಕ್ಕೆ ಆಗಿಲ್ಲ ಅನ್ಯಾಯ, ನಿರಂತರ ದಲಿತರ ಮೇಲೆ ದುಡ್ಡನ್ನೇ ಹೇಳೋದು, ಎಸ್ಪೆಷಲಿ ನಮ್ಮ ಕಮ್ಯುನಿಟಿದ್ರ ಮೇಲೆ ಅನ್ಯಾಯ ಆಗಲತ್ತ. ಅದು ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ. ಇವತ್ತು ನೋಡಿರಿ, ಎಲ್ಲ ಯು ಪಿ ಬಿಹಾರ ಎಲ್ಲ ಆಯಿತು, ಈಗ ಎಲ್ಲಿ ಬಂದು ನಮ್ಮ ಮನೆಗೆ ಬಂದು, ನಮ್ಮ ಮನೆಗೆ ಬಂದರೆ ಎಲ್ಲರೂ ದೊಡ್ಡ ದೊಡ್ಡ ಫೋಟೋ ಇಸ್ಕೊಂಡು ಚಸ್ಮಾ ರೇಪನ್ ಚಸ್ಮಾ ಇಸ್ಕೊಂಡು ಮನೆ ಕುಂತಾರೆ ಈಸಿಕಾರಿಂದ. ನಿಮ್ಮ ಮನೆ ರೇಪ್ ಅಂದ್ರೆ ಮತ್ತೆ ಯಾವ ಬರಬೇಕು? ನಿಮ್ಮ ಮನೆ ಆಗಲ್ಲ ರೇಪು, ನಿಮ್ಮ ಮನೆ ರೇಪ್ ಅಂತ ನಿಮ್ಮ ಮನೆ ಕಾಣಿಕೆ ಇರ್ತದ. ಹೀಗಾಗಿ ನಾವೇನು ಹೇಳ್ತಿದ್ದೆವು, ಇಂಥ ಏನು ಭೀ ಎಲ್ಲರಿಗೆ ನೇರ ಈ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ನೇರ ಕಾಣಿರ್ತಾರೆ. ಮತ್ತು ರಾಹುಲ್ ಬಸ್ ಇದು ನಮ್ಮದು ರವಿ ಭೂಷಣರ ಮೇಲೆ ಏನದ ಅಂತಂದ್ರೆ ಅಲ್ಲೇ ಇತ್ತು, ಅಲ್ಲೇ ಸಂಬಂಧವಾಗಿ ಕಪಿಲ್ಗೂಡ ಮೇಲೆ ಏನಪ್ಪ ಅಂತಂದ್ರೆ ಸ್ಟ್ಯಾಕಿಗೆ ಒಂದು ಪ್ರಚೋದನೆ ಭಾಷಣ ಕೊಡೋದು. ಏನು ಪ್ರಚೋದನೆ ಭಾಷಣ ಕೊಟ್ಟರು ಅಂದ್ರೆ ಏನು ಅವಶ್ಯ ಶಬ್ದಗಳು ನಿಂದಿಸ್ತಾರ? ಕಾನೂನು ಪ್ರಕಾರ ಏನು ಮಾತಾಡಿದ್ರು ಮಾತಾಡಿದ್ರೆ ಅವ್ರಿಗೆ ರೋಡಿ ಸೆಟ್ರ್ ಅವ್ರಿಗೆ ಆಳ್ತಾರೆ, ನಮ್ಮ ಮೇಲೆ ಕೊಟ್ಟರು ರೋಡಿ ಸೆಟ್ರು, ಎಲ್ಲರ ಮೇಲೆ ರೋಡಿ ಸೆಟ್ರ್ ಓಪನ್ ಮಾಡಿದ್ರೆ ಎಷ್ಟು ಮಂದಿ ರೋಡಿ ಸೆಟ್ರುಗಳು ಬೀದರ್ ಜಿಲ್ಲೆಗೆ ಎಷ್ಟು ಕೊಲೆ ಮಾಡಿದ್ರೆ ಹೇಳ್ರಿ ಮತ್ತಂದ್ರೆ ಇಲ್ಲಿ ಥರ ರೋಡಿ ಸೆಟ್ರುಗಳು ಯಾರನ ಇನ್ನೂ ಒಬ್ಬರಿಗೆ ಇದೆ ಮನೆ ಕೇಳಿದಾಗ ಪೊಲೀಸ್ ಸ್ಟೇಷನ್ದಾಗ ಗಂಟೆಗೊಂದು ಫೋನ್ ಕಾಣಿಕೆ ಇರ್ತದೆ, ಚಳಿ ಕಡೆ ನಮ್ಮ ಕೂಡ ಫೋನ್ ಕಾಣಿಕೆ ಅದು ಹಿಡಿದ ಅಂದ್ರೆ ನಾವು ಹಿಡಿತೀವಿ ಬಂದು ಏನಂದ್ರೆ ಮಾಡ್ರಿ ನೀವು. ನಾನು ಏನು ಹೇಳ್ತೀನಿ ನೋಡಿ, ಸರಿಕೊಂಡು ಆಕ್ಸಿಡೆಂಟ್ ಸಾಯ್ತಾರಲ್ಲ ಮನೆಗಳಿಗೆ ಕ್ರಾಸಿಂಗ್ ಒಬ್ಬರು ಇಡಲ್ಲ, ಅಲ್ಲಿ ಗಾಂಜಾ ರಾಜೋರಶ್ಯ ಹಿಡಿತದ ಅಲ್ಲಿ ಇಡಲ್ಲ. ನಾವು ಚಾಕು 1 ಗಂಟೆ ಸುಮ್ಮನೆ ಕೂಡ್ರಪ್ಪ ತಲೆ ಬಂದು ಚಾಕು ಹೊಡೋದು ಹೊರ ಬರ್ತಾರೆ ಜೀಪ್ ತೊಗೊಂಡೋಗಿ. ಏನು ಕೆಲಸ ಅದಪ್ಪ ನಿಮ್ಮದು? ಅದಕ್ಕೆ ನಾವು ಹೇಳ್ತೇವೆ, ನಮ್ಮದು ಒಂದೇ ಏನದ ಅಂದ್ರೆ ಈ ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿ ಇಲ್ಲೊಂದು ಏನಂದ್ರೆ ಕೂಡಲತ್ತೆ ಅಮರಾವತಿ ಮಾಡಬೇಕು. ಇಲ್ಲ ನಂತರ ಜೈಲು ಬರುವ ಚಳವಳಿ ಜಿಲ್ಲಾ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಅದು ಏನಾಗಲ್ಲ, ಜೈಲು ಬರುವ ಚಳವಳಿ ಮಾಡ್ತೀವಿ. ಈ ಬಾಲಿಕೆದ ಅವರದಾದಂಥ ಘಟನೆ ಏನು ಹುಡುಗಿ ನ್ಯಾಯ ಇದೆ ಅಂತ ಸ್ಪೆಷಲ್ SIT ತನಿಖೆ ರಚಿಸಿ ಆ ಹುಡುಗಿ ನ್ಯಾಯ ಒದಗಿಸಬೇಕು. ಇಲ್ಲದಂಥ ಜಿಲ್ಲಾದಂಥ ಹೋರಾಟ ಮಾಡುತ್ತೆ ಅಂತ ಹೇಳಿ ಈ ಮೂಲಕ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಕ್ಷನ್ಸನ್ನು ಆ್ಯಡ್ ಮಾಡಲಾಗಿದೆ. ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ಮನವಿಯನ್ನು ಸಲ್ಲಿಸಿ ಅದರಂತೆ ಈ ಸೆಕ್ಷನ್ಸ್ಗಳು ಕೂಡ ಆ್ಯಡ್ ಆಗಿದೆ. ತ್ವರಿತವಾಗಿ ಏನು ಪ್ರಕರಣದ ತನಿಖೆ ಆಗಬೇಕು ಅದಕ್ಕೂ ಕೂಡ ಪೊಲೀಸ್ ಅಧೀಕ್ಷಕರು ಈಗಾಗಲೇ ಆದೇಶವನ್ನು ಕೂಡ ಮಾಡಿದ್ದಾರೆ. ಇನ್ನಿತರ ತಮ್ಮದು ಏನು ಬೇಡಿಕೆ ಇದೆ ಅದನ್ನು ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇನೆ.